ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನಿನ್ಗೆ ಮ್ಯಾಥ್ಸ್ ನಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ತಾನೆ ಈ ಪ್ರಾಬ್ಲಮ್ ಆಗಿರೋದು? ಹೌದು ಕಣ, ಲಾಸ್ಟ್ ಟೈಮ್ ಚೆನ್ನಾಗೆ ಮಾರ್ಕ್ಸ್ ಬಂದಿತ್ತು, ಆದ್ರೆ ಈ ಸರ್ತಿ 60 ತಗೊಂಡು ಅದೇ ಒಂದ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮನೇಲಿ ಎಲ್ರು ನನ್ನ ಹೇಗ್ ಬೈತಿದ್ದಾರೆ ಗೊತ್ತಾ? ಅನಿ ಅಂತೂ ಸಿಕ್ಕಿದೆ ಚಾನ್ಸು ಅಂತ ಬಾಯ್ಗ್ ಬಂದಂಗ್ ಬೈತಿದ್ದಾನೆ ಕತ್ತೆ. ಹೋಗ್ಲಿ ಬಿಡೆ, ಅದು ಅವ್ರು ನಿನ್ ಮೇಲೆ ಇಟ್ಟಿರೋ ಕಾಳಜಿ ತೋರ್ಸತ್ತೆ. ಆದ್ರೆ ಈ ಮ್ಯಾಥ್ಸ್ ಒಂದು ನನ್ ತಲೆಗೆ ಹೋಗಲ್ಲ ಅನ್ನತ್ತೆ ಕಣ. ಬೇರೆ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಒಳ್ಳೆ ಮಾರ್ಕ್ಸೇ ತೆಗ್ದಿದ್ದೀನಿ, ಇದೊಂದ್ರಲ್ಲಿ ಕಮ್ಮಿ ತೆಗ್ದು ಎಲ್ರ ಹತ್ರ ಬೈಸ್ಕೊಳ್ಳೋ ಹಾಗಾಯ್ತು. ಅದಕ್ಕಿಂತ ಹೆಚ್ಚಾಗೆ ಮನೇಲೆ ಕೂರೋ ಹಾಗಾಯ್ತು. ಮ್ಯಾಥ್ಸ್ ಅಂದ್ರೇನೆ ಪ್ರಾಬ್ಲಮ್ಸ್ ಅಂತ, ಆದ್ರೆ ಅದು ಇವತ್ ನನ್ಗೆ ಇನ್ನೊಂದು ಪ್ರಾಬ್ಲಮ್ನ ತಂದಿಟ್ಟಿದೆ ನೋಡು. ಹಾಗಿದ್ರೆ ನಿನ್ ಸಮಸ್ಯೆ ಮೂಲ ಮ್ಯಾಥ್ಸ್ ಅನ್ನೋಗಾಯ್ತು. ಅದನ್ನ ಸಾಲ್ವ್ ಮಾಡ್ಬಿಟ್ರೆ ನಿನ್ ಸಮಸ್ಯೆ ಪರಿಹಾರ ಆದಂಗೆ ಅಲ್ವಾ? ಒಂಥರ ಹಾಗೆ ಅನ್ಸ್ತಿದೆ ಕಣ. ಹಾಗಾದ್ರೆ ಐಡಿಯಾ ಸಿಕ್ತು ಬಿಡು. ಅಣ್ಣ, ಮೀರು ರಿಸಲ್ಟ್ ಬಂತು, ಗೊತ್ತಾಯ್ತಾ? ಗೊತ್ತಾಯ್ತು ಕಣ. ಹಾಗೆ ನಿಮ್ಮ ರ್ಯಾಂಕರ್ ಈ ಸಲ ಮ್ಯಾಥ್ಸಲ್ಲಿ ಕಮ್ಮಿ ಮಾರ್ಕ್ಸ್ ತೆಗ್ದಿರೋದು ನಿಮಗೆ ಗೊತ್ತಾಗಿರ್ಬೇಕು. ಆದ್ರೂ ನಿನಗಿಂತ ಜಾಸ್ತಿನೇ ತೆಗ್ದಿದ್ದಾಳೆ ಬಿಡು. ನೀನ್ ಬಿಡಪ್ಪ, ಮೀರನ್ನ ಎಲ್ಲಿ ಬಿಟ್ಕೊಡ್ತೀಯ? ಆದ್ರೆ ಮೊದ್ಲಿಂದನೂ ನಾನೇನೋ ಕಮ್ಮಿ ಮಾರ್ಕ್ಸ್ ತೆಗಿತಾ ಇದ್ರೆ, ಆದ್ರೆ ಮೀರ ಪ್ರತಿ ಸಲನೂ ಜಾಸ್ತಿ ತೆಗಿತಾ ಇದ್ಲಲ್ವಾ? ಈ ಸಲ ಕಮ್ಮಿ ತೆಗ್ದಿದ್ದಾಳೆ. ಏನೋ ಒಂದೊಂದ್ಸಲ ಕಡಿಮೆ ಆಗುತ್ತಪ್ಪ, ಪ್ರತಿ ಸಲನೂ ರ್ಯಾಂಕ್ ಬರೋದಕ್ಕಾಗತ್ತಾ? ಅದ್ ಸರಿ, ಆದ್ರೆ ಪ್ರತಿ ಸಲ ಚೆನ್ನಾಗಿ ಓದೋಳು ಈ ಸಲ ಓದ್ತೀನಿ ಅಂತ ಸ್ಕೋಪ್ ತಗೊಳ್ಳೋದೇ ಆಯ್ತು. ನೋಡೋಣ, ಅವಳದೇ ಕಾಲ್ ಇರು, ಸರಿಯಾಗಿ ಕ್ಲಾಸ್ ತಗೋತೀನಿ. ಹಲೋ ಹಲೋ, ಏನ್ರಿ ಟಾಪರ್? ಯಾಕೋ ಹಾಗಂತ್ಯಾ? ಮತ್ತಿನ್ನೇನೇ ಅನ್ಬೇಕು? ಟಾಪರ್ ಅಂದೆ ಇನ್ನೇನ್ ಬಂಕರ್ ಅಂತಾರ? ಬಂಕರ್ ಅಂತ ಹೇಳೋದಕ್ಕೆ ನಾನು ಯಾವ ಕ್ಲಾಸು ಬಂಕ್ ಮಾಡಿಲ್ಲ. ಆದ್ರೆ ಈ ಸಲ ಓದೋದ್ರಲ್ಲಿ ಬಂಕ್ ಮಾಡಿದ್ಯಾ, ಅದಕ್ಕೆ ಮ್ಯಾಥ್ಸ್ ಅಲ್ಲಿ ಅಷ್ಟು ಮಾರ್ಕ್ಸ್ ಬಂದಿರೋದು. ನಾನು ಓದೋದನ್ನೇನ್ ಬಂಕ್ ಮಾಡಿಲ್ಲ, ಏನೋ ಈ ಸರ್ತಿ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ. ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗಿ ಮಾರ್ಕ್ಸ್ ತಗೋತೀನಿ. ತೆಗಿ, ನಾನು ನೋಡ್ತೀನಿ. ಮತ್ತೇನೆ, ಏನು ಕಾಲ್ ಮಾಡಿದೆ? ಅದು ನಾನು ಇನ್ಮೇಲಿಂದ ಕಾಲೇಜ್ ಲೈಬ್ರರಿಲಿ ಓದ್ಕೋತೀನಿ. ಮನೇಲಿ ಓದಿದ್ರೆ ಡಿಸ್ಟರ್ಬ್ ಆಗುತ್ತೆ. ಬೇಡ, ಮನೇಲೇ ಓದ್ಕೊ. ಮನೇಲಿ ನಂಗೆ ಡಿಸ್ಟರ್ಬ್ ಆಗುತ್ತೆ. ಲೇ, ರೂಮ್ ಬಾಗ್ಲು ಹಾಕೊಂಡ್ರೆ ಏನು ಡಿಸ್ಟರ್ಬ್ ಆಗಲ್ಲ. ಸುಮ್ಮನೆ ನೀನು ಹೊರಗಡೆ ಹೋಗೋದಕ್ಕೆ ನೆಪ ಹೊಡಿಬೇಡ. ಅದು ಹಾಗಲ್ವಾ ಅನಿ? ಮತ್ತೆ ಹೇಗೆ? ಅದು ಮನೇಲಿದ್ರೆ ಎಲ್ರು ಏನೋ ಒಂದ್ ಮಾಡ್ತಾ ಇರ್ತಾರೆ. ಅಮ್ಮ ತಾತ ಮಾತಾಡ್ತಿರ್ತಾರೆ, ಪ್ರಣಮ್ ಏನೋ ಆಡ್ತಿರ್ತಾರೆ, ಅಕ್ಕ ಅಡ್ಗೆ ಮನೇಲಿ ಕೆಲಸ ಮಾಡ್ತಿರ್ತಾರೆ. ನನಗ್ ರೂಮಲ್ಲಿ ಒಬ್ಳೆ ಕೂತ್ಕೊಂಡು ಓದೋದಕ್ಕೆ ಒಂಥರ ಆಗುತ್ತೆ. ಒಂಥರ ಅಂದ್ರೆ? ನನ್ಗೂ ಎಲ್ರ ಜೊತೆ ಸೇರ್ಬೇಕು ಅಂತ ಅನ್ಸುತ್ತೆ. ನಾನು ಒಬ್ಳೆ ಯಾಕೆ ಕೂತ್ಕೊಂಡು ಓದ್ಬೇಕು ಅಂತ ಅನ್ಸುತ್ತೆ. ಅದೇ ಲೈಬ್ರರಿಗೆ ಹೋದ್ರೆ ಎಲ್ರು ಓದ್ತಿರ್ತಾರಲ್ವಾ, ನನ್ಗೂ ಓದೋದಕ್ಕೆ ಒಂಥರ ಅನ್ಸಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ನಾನು ನಿನ್ ಜೊತೆ ಓದಕ್ ಕೂರ್ತೀನಿ. ಆಗ ಒಂಥರ 2 ತರ ಈ ತರ ಎಲ್ಲ ಏನು ಅನ್ಸೋದೇ ಇಲ್ಲ. ಓಕೆನಾ? ಓಯ್ ಹೇಳೋ ಪ್ಲೀಸ್ ಕಣೋ, ನಾನು ಲೈಬ್ರರಿಗೆ ಹೋಗ್ತೀನಿ. ಓಕೆ ಸರಿ. ಆದ್ರೆ ಈ ಸಲ ಏನಾದ್ರೂ ಕಮ್ಮಿ ಮಾರ್ಕ್ಸ್ ಬಂದ್ರೆ 1 ತರ 2 ತರ ಎಷ್ಟ್ ತರ ನೆಪ ಹೇಳಿದ್ರು ನಾವು ಕೇಳಲ್ಲ. ಓಕೆನಾ? ಹಾ ಸರಿ ಥ್ಯಾಂಕ್ಸ್ ಅನಿ. ಬಾಯ್. ನೋಡ್ದೇನೋ ಓದೋದ್ರ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದಾಳೆ ನಮ್ಮ ಮೀರ. ನೀನೇ ಸುಮ್ಮನೆ ಗೊಳಾಡಿಸ್ತೀಯ ಅವಳು. ತನ್ನ ದಾರಿ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ದಾಳೆ ನನ್ನ ಕೋಳಿ ಮರಿ. ನನಗೂ ಗೊತ್ತಣ್ಣ, ಇದು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನೀನ್ ಕೋಳಿ ಮರಿ ಹುಡುಕ್ತಾ ಇರೋ ಪಿಳ್ಳೆನೆಪ್ಪ. ಹೋಗ್ಲಿ ಬಿಡೋ, ನೆಕ್ಸ್ಟ್ ಟೈಮ್ 95% ತೆಗಿತಾಳೆ, ನಿನ್ ತರ 65 ಅಲ್ಲ. ಅಣ್ಣ, ನೀನ್ ನನ್ ಪರನ ಅವಳ ಪರನ? ನಾನಿಬ್ರು ಪರನಪ್ಪ, ಆದ್ರೆ ಯಾವತ್ತಿದ್ರು ನನ್ ಕೋಳಿ ಮರಿನಿ. ಅದೇ ನೀನ್ 65 ಅನ್ನೋದು ಕರೆಕ್ಟೇ ತಾನೆ? ಸರಿ ಬಿಡಪ್ಪ, ನಿನ್ ಕೋಳಿ ಮರಿನೇ ಗ್ರೇಟ್. ಓಕೆನಾ?
ಅಂತೂ ಲೈಬ್ರರಿಲಿ ಓದ್ಕೋತೀನಿ ಅಂತ ಪರ್ಮಿಷನ್ ತಗೊಂಡ್ ಬಂದೆ ಕಣೆ. ಆದ್ರೆ ಅನಿನ ಒಪ್ಸೋ ಅಷ್ಟೊತ್ತಲ್ಲಿ ಸಾಕಾಗೋಯ್ತು. ಪಾಪ ಅವನಾದ್ರೂ ಏನ್ ಮಾಡ್ತಾನೆ ಹೇಳು. ನಾನ್ ಮತ್ತೆ ಮತ್ತೆ ಮ್ಯಾಥ್ಸ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ತಗೋತಿದ್ದೀನಿ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಿದ್ದಾನೆ. ಅಂತೂ ಹೇಗೋ ಮಾಡಿ ಒಪ್ಕೊಂಡ್ಬಿಟ್ನಲ್ಲಮ್ಮ, ಅಷ್ಟೇ ಸಾಕು. ಇನ್ಮೇಲೆ ಯಾವ ತೊಂದ್ರೆನೂ ಇಲ್ಲ, ಆರಾಮಾಗಿ ಹೋಟ್ಲ್ ಕೆಲ್ಸಕ್ಕೆ ಹೋಗ್ಬೋದು. ಅದೇನೋ ನಿಜ ಕಣೆ, ಆದ್ರೆ ಇಷ್ಟೆಲ್ಲ ರಗಳೆ ಮಧ್ಯೆ ನೀನ್ ಅದ್ ಹೇಗ್ ಓದ್ತೀಯೋ ಏನೋ. ಅದ್ ಯಾವಾಗ ಟೈಮ್ ಸಿಗತ್ ನಿನ್ಗೆ ಓದಕ್ಕೆ? ನಿಂದಿನ್ನೂ ಇಂಜಿನಿಯರಿಂಗ್ ಬೇರೆ ಮುಗ್ದಿಲ್ಲ. ಮ್ಯಾಥ್ಸಾ ಮೊದ್ಲೇ ತಲೆಗೆ ಹೋಗಲ್ಲ ಅಂತ್ಯ. ನೀನೇನಾದ್ರೂ ಇದ್ರಲ್ಲಿ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಅಷ್ಟೇ. ಅಯ್ಯೋ ನಿಜ ಕಣೆ, ನನ್ಗೂ ಅದೇ ಟೆನ್ಷನ್ ಆಗ್ತಿರೋದು. ಮಿಕ್ಕಿದ ಸಬ್ಜೆಕ್ಟ್ಸ್ನೆಲ್ಲ ಸ್ವಲ್ಪ ಓದ್ಕೊಂಡ್ರೆ ಸಾಕು, ಅರ್ಥ ಆಗ್ಬಿಡುತ್ತೆ. ಆದ್ರೆ ಈ ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ, ಯಪ್ಪಾ ನನ್ ಪ್ರಾಣನೇ ಹಿಂಡ್ಬಿಡುತ್ತೆ, ತಲೆಗೆ ಹತ್ತಲ್ಲ ಅಂತೀನಿ. ಯಾರಾದ್ರೂ ಹೇಳ್ಕೊಟ್ರೆ ಸ್ವಲ್ಪ ಅರ್ಥ ಆಗ್ಬೋದೇನೋ. ಅಯ್ಯೋ ಅದಕ್ಕೇನೆ ನನ್ಗೊಬ್ರು ಗೊತ್ತು, ಅವ್ರನ್ನ ಕೇಳೋಣ. ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಕಣೆ. ಅವ್ರು ಖಂಡಿತವಾಗ್ಲೂ ಹೇಳ್ಕೊಡಕ್ ಒಪ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಕೂಡ. ನೀನೇನಾದ್ರೂ ಅವ್ರ ಹತ್ರ ಹೇಳಿಸ್ಕೊಂಡ್ರೆ ಮ್ಯಾಥ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಯಾರೇ ಅದು ಮ್ಯಾಥ್ಸ್ನ ಅಷ್ಟೊಂದ್ ಚೆನ್ನಾಗಿ ಹೇಳ್ಕೊಡೋರು? ಟ್ಯೂಷನ್ ಗೀಷನ್ ಏನಾದ್ರೂ ತಗೋತಾರ ಏನ್ ಕತೆ? ನೋಡಮ್ಮ, ಜಾಸ್ತಿ ಫೀಸ್ ಏನಾದ್ರೂ ತಗೊಂಡ್ರೆ ಈಗ್ಲೇ ಹೇಳ್ಬಿಡು, ನನ್ ಕೈಲೆಲ್ಲ ಆಗಲ್ಲ. ಅಯ್ಯೋ ಅವ್ರ ಫೀಸ್ ಎಲ್ಲ ತಗೊಳಲ್ಲ ಕಣೆ. ಫೀಸ್ ತಗೊಳೋದಕ್ಕೆ ಅವ್ರೇನ್ ಟ್ಯೂಷನ್ ನಡೆಸ್ತಿದಾರೆ. ಮತ್ತೆ ಯಾರೇ ಅವರು? ಅದೇ ನಮ್ ಸೀನಿಯರ್ ಪ್ರದೀಕ್. ಅವನಾ? ಬೇಡ ಬಿಡ, ನಾನೇ ಓದ್ಕೋತೀನಿ. ಯಾಕೆ ಹಂಗಂತ್ಯಾ? ಮ್ಯಾಥ್ಸ್ ನಲ್ಲಿ ಟಾಪರ್ ಆಗಿದ್ದ ಅವನು. ಅವನಿಂದ ಹೆಲ್ಪ್ ತಗೊಂಡ್ರೆ ನಿಂಗೆ ಖಂಡಿತವಾಗ್ಲೂ ಹೆಲ್ಪ್ ಆಗತ್ತೆ. ಮ್ಯಾಥ್ಸ್ ನಲ್ಲಿ ಅವನಿಗೆ ಒಳ್ಳೊಳ್ಳೆ ಈಸಿ ಮೆಥಡ್ಸ್ ಕೂಡ ಗೊತ್ತು. ಅವನಿಂದ ನೀನೇನಾದ್ರೂ ಹೇಳಿಸ್ಕೊಂಡ್ರೆ ಮ್ಯಾಥ್ಸ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಅದೇನೋ ನಿಜ ಕಣೆ, ಆದ್ರೆ ಯಾಕೋ ಬೇಡ ಅಂತ ಅನ್ಸ್ತಿದೆ. ಯಾಕೆ ಬೇಡ ಅನಿಸ್ತಿದೆ? ಸುಮ್ನೆ ಯಾಕೆ ಹಿಂಜರಿತಾ ಇದ್ಯಾ? ನನ್ ಮಾತ್ ಕೇಳು, ಅವನಿಂದ ಹೆಲ್ಪ್ ತಗೋ, ಚೆನ್ನಾಗ್ ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ಪ್ರತೀಕ್ ನನ್ಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೋತಾನೆ ಅಂತ ಅಂತೀಯನ? ಈ ಪ್ರಶ್ನೆಗೆ ಉತ್ತರ ನಿನ್ಗೆ ಗೊತ್ತು. ಏನ್ ಶಾಂಬಯ್ಯ ಅವರೇ, ಇವತ್ತು ಇಷ್ಟೊಂದು ಖುಷಿಯಾಗಿ ಅಡ್ಗೆ ಮಾಡ್ತಿದ್ದೀರಿ? ಅಡ್ಗೆ ಮಾಡಿ ಹಾಕೋದಂದ್ರೆ ಖುಷಿ ವಿಷಯನೇ ಅಲ್ವಾ? ಅಂದಹಾಗೆ ಏನ್ ಸ್ಪೆಷಲ್ ಮಾಡ್ತಿದ್ರಿ ಇವತ್ತು? ತೊಂಡೆಕಾಯಿ ಪಲ್ಯ ಮಾಡ್ತಿದ್ದೀನಮ್ಮ. ತೊಂಡೆಕಾಯಿ ಪಲ್ಯನಾ? ಯಾಕೆ, ನಿಮಗಿಷ್ಟ ಇಲ್ವಾ? ನಮ್ಮ ಮನೆಗೆ ತುಂಬಾ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದೀನಿ. ಛೇ, ನನಗಿಷ್ಟ ಇಲ್ಲ ಅಂತ ಯಾರು ಹೇಳಿದ್ರು? ನನಗೂ ಇಷ್ಟನೇ, ಅದ್ರಲ್ಲೂ ನಮ್ಮ ಅಮ್ಮಗಂತೂ ತುಂಬಾನೇ ಇಷ್ಟ. 3 ಹೊತ್ತು ಇದನ್ನೇ ಮಾಡಾಕದ್ರೂ ತಿಂತಾಳೆ. ಹೌದಾ? ಮತ್ತೆ ತೊಂಡೆಕಾಯಿಗೆ ಗೋಡಂಬಿ ಸೇರಿಸಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಎರಡೂ ಹದವಾಗಿ ಸೇರ್ಕೊಂಡ್ರೆ ತೊಂಡೆಕಾಯಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಅಲ್ವಾ? ರುಚಿಯಾಗಿರುತ್ತೆ. ಮತ್ತೆ ಶಾಂಭವಿ ಅವರೇ, ಸಾಕೇತ್ ಅನಿಕೇತ್ಗೆ ಊಟದ ಡಬ್ಬಿ ಕಳ್ಸ್ಕೊಡ್ಬೇಕೇನೋ ಅಲ್ವಾ? ಹೌದಮ್ಮ, ಬಾಕ್ಸ್ ಅಲ್ಲಿ ಹಾಕಿದ್ರೆ ಸುಂದ್ರ ಹೋಗಿ ಕೊಟ್ಟು ಬರ್ತಾನೆ. ಹಾಗಾದ್ರೆ ನೀವು ಬಾಕ್ಸ್ ರೆಡಿ ಮಾಡಿ ಹೋಗಿ, ನಾನು ತೊಂಡೆಕಾಯಿ ಗೋಡಂಬಿ ಹಾಕಿ ಪಲ್ಯ ಮಾಡ್ತೀನಿ. ಅಯ್ಯೋ, ಬಾಕ್ಸ್ಗೆ ಹಾಕೋದೇನು 2 ನಿಮಿಷದ ಕೆಲಸ. ಸುಮ್ಮನೆ ನಿಮಗೆ ಯಾಕೆ ತೊಂದ್ರೆ, ನಾನೇ ಪಲ್ಯ ಮಾಡ್ತೀನಿ ಬಿಡಿ. ಅಯ್ಯೋ, ಇದ್ರಲ್ಲೇನ್ ತೊಂದ್ರೆ ರೀ? ನನ್ಗಂತೂ ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಅಳಿಯಂದ್ರಿಗೆ ಅಡ್ಗೆ ಮಾಡಿ ಹಾಕೋದಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಅದು ಅಲ್ಲದೆ ಅಳಿಯಂದ್ರಿಗೆ ನಾವು ಅಡ್ಗೆ ಮಾಡಿ ಹಾಕಿದ್ರೇನೆ ಚಂದ ಅಲ್ವಾ? ಅದ್ಬಿಟ್ಟು ನೀವು ಮಾಡಿದ್ರೆ ಏನ್ ಚೆನ್ನಾಗಿರತ್ತೆ. ನೀವು ಪಾತ್ರೆ ಗೀತ್ರ ಕೆಲಸ ಇದ್ರೆ ನೋಡ್ಕೊಳ್ಳಿ. ಹಾಯ್ ಪ್ರತೀಕ್. ಹಾಯ್. ನಿಮ್ ಸ್ಟೂಡೆಂಟ್ ನ ಕರ್ಕೊಂಡ್ ಬಂದಿದ್ದೀನಿ ನೋಡಿ. ಅದ್ಯಾಕ್ರಿ ಹಾಗೆ ಹೇಳ್ತಾ ಇದೀರಾ? ಅವ್ರ್ಯಾಕೆ ನನ್ನ ಸ್ಟೂಡೆಂಟ್ ಆಗ್ತಾರೆ? ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡಿ ಪ್ರತೀಕ್. ಒಂದ್ ಹೆಲ್ಪ್ ಬೇಕಾಗಿತ್ತು, ಅದನ್ನ ಕೇಳೋದಕ್ಕೆ ನಾವಿಬ್ರು ಬಂದ್ವಿ. ಹೆಲ್ಪಾ? ನನ್ನಿಂದನಾ? ಏನ್ ಹೆಲ್ಪು? ಅದು ಮೀರಾ ಎಲ್ಲಾದ್ರಲ್ಲೂ ಟಾಪರ್, ಅದ್ ನಿಮ್ಗೂ ಗೊತ್ತು.
ಆದ್ರೆ ಮ್ಯಾಥ್ಸ್ ಮಾತ್ರ ಯಾವಾಗ್ಲೂ ಕಮ್ಮಿ ಬರ್ತಾಳೆ. ಸೊ ನಿಮ್ ಹೆಲ್ಪ್ ತಗೊಂಡ್ರೆ ಇಂಪ್ರೂವ್ ಆಗ್ತಾಳೆ ಅಂತ ಬಂದ್ವಿ. ಹೇ ಹೌದಾ? ಹ, ಅದಕ್ಕೇನಂತೆ, ಮೀರಿಂಗಿಲ್ಲ ಅಂತೀನ ನಾನು. ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್. ಅಯ್ಯೋ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕ್ರಿ. ಮೀರಾಳ್ ಅಂತ ರ್ಯಾಂಕ್ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡೋದು ಒಂಥರ ಅಭಿಮಾನದ ವಿಷಯನೇ. ಅವ್ರು ತುಂಬಾ ಎಮೋಷನಲ್ ಅನ್ಸುತ್ತೆ. ಅಂದ್ರೆ ಹೃದಯದಿಂದ ಯೋಚನೆ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಲೆಕ್ಕಾಚಾರ ಆಗ್ಬರಲ್ಲ. ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಲೆಕ್ಕಾಚಾರ ಈಸಿಯಾಗಿ ಆಗ್ಬರುತ್ತೆ. ಅದು ಪ್ರತೀಕ್, ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಎಷ್ಟು ಬರುತ್ತಾ? ನನಗೆ ಜಾಸ್ತಿ ಏನಿಲ್ಲ, 100ಕ್ಕೆ 100 ಬರುತ್ತೆ ಅಷ್ಟೇ. ಹಾ, 100ಕ್ಕೆ 100? ಯಪ್ಪ, ನಂಗೆ ಅಷ್ಟೊಂದೆಲ್ಲ ಬೇಡ. ಮುಂಚೆ ಆಗಿದ್ರೆ 92, 93 ಹಾಕಿ ತೆಗಿತಿದ್ದೆ. ಆದ್ರೆ ಈಗ ಅದು 60ಕ್ಕೆ ಇಳಿದಿದೆ. ಮುಂಚಿನ ತರನೇ ಅಷ್ಟ್ ಮಾರ್ಕ್ಸ್ ಬಂದ್ರೆ ಸಾಕು, ಮನೆಯವ್ರ ಮುಂದೆ ಬದುಕೋತೀನಿ. ಅದಕ್ಕೇನ್ ಬಿಡ್ರಿ, 92, 93 ಏನಂತೆ 100ಕ್ಕೆ 100 ತೆಗಿದ್ರೆ ಇನ್ ಮುಂದೆ. ಅಷ್ಟು ಚೆನ್ನಾಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಹಾ, ಪ್ರತಿ ಸಂಜೆ ಸ್ವಲ್ಪ ಬೇಗ ಬನ್ನಿ, ಯಾಕಂದ್ರೆ ಹೇಳ್ಕೊಡಕ್ ಸ್ವಲ್ಪ ಅನುಕೂಲ ಆಗುತ್ತೆ. ಶೋರ್, ಬೇಗ ಬರ್ತೀನಿ. ಮತ್ತೆ ಈಗ ನೀವು ಏನ್ ಮಾಡ್ಕೊಂಡಿದ್ದೀರಾ? ಇಂಜಿನಿಯರಿಂಗ್ ಏನೋ ಮುಗೀತು, ಈಗ ಕೆಲ್ಸಕ್ಕೆ ಹುಡುಕ್ತಾ ಇದೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಟಾಪರ್ ನೀವು ಕೆಲ್ಸ ಹುಡ್ಕದ? ಕೆಲ್ಸನೇ ನಿಮ್ಮನ್ ಹುಡ್ಕೋ ಬರ್ಬೇಕು. ಅದೇನೋ ನಿಜ ಮಾನ್ಯ, ಆದ್ರೆ ನನ್ಗೇನೇನೋ ಕೆಲ್ಸ ಬೇಡ, ಚೆನ್ನಾಗಿರೋ ಕೆಲ್ಸನೇ ಬೇಕು. ಚೂರು ದೊಡ್ಡದಾಗಿರೋ ಕೆಲ್ಸನೇ ಬೇಕು. ಚೆನ್ನಾಗಿರೋ ಕೆಲ್ಸನೇ ಬೇಕಾ? ಏನ್ರಿ ನೀವು, ಕೆಲ್ಸ ಸಿಗದೆ ತುಂಬಾ ಅಪರೂಪ. ಎಷ್ಟೊಂದ್ ಜನ ಕೆಲ್ಸ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಅಂತದ್ರಲ್ಲಿ ನೀವು ಚೆನ್ನಾಗಿರೋ ಕೆಲ್ಸನೇ ಬೇಕು, ದೊಡ್ಡ ಕೆಲ್ಸನೇ ಬೇಕು ಅಂತಂದ್ರೆ ಎಲ್ಲಿಂದ ತರೋಣ? ನಾನು ಆಗ್ಲೇ ಅದಕ್ಕೆ ಹೇಳಿದ್ದು, ನೀವು ತುಂಬಾನೇ ಎಮೋಷನಲ್ ಅಂತ. ನಿಮ್ಗೆ ಚಿಕ್ಕದು ದೊಡ್ಡದು ವ್ಯತ್ಯಾಸ ಗೊತ್ತಾಗಲ್ಲ, ಎಲ್ಲಾನು ಒಂದೇ ತರ ನೋಡ್ತೀವಿ. ಅದಕ್ಕೆ ಲೆಕ್ಕಾಚಾರ ಸ್ವಲ್ಪ ಕಷ್ಟ ಆಗತ್ತೆ. ಅಬ್ಬಾ, ಎಷ್ಟು ಬಿಸ್ಲಂತೀನಿ, ಮನೆಗ್ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಏನೇ ಎಕ್ಸಾಮ್ ಇಂದ ಇಷ್ಟು ಬೇಗ ಬಂದ್ಬಿಟ್ಟೆ? ಎಕ್ಸಾಮ್ ಚೆನ್ನಾಗಾಯ್ತಾ? ಪರವಾಗಿಲ್ಲಮ್ಮ, ಅಷ್ಟು ಚೆನ್ನಾಗಾಗ್ಲಿಲ್ಲ. ನನ್ಗೆ ಎಷ್ಟು ಬರುತ್ತೋ ಅಷ್ಟು ಬರ್ದ್ ಬೇಗ ಬಂದೆ. ಯಾವಾಗ್ಲೂ ಫೋನ್ನಲ್ಲೇ ಇದ್ರೆ ಮತ್ತೇನಾಗತ್ತೆ? ಒಂದಷ್ಟು ದಿವಸ ಫೋನ್ನ ಮೂಲೆಯಲ್ಲಿಟ್ಟು ಶ್ರದ್ಧೆಯಿಂದ ಓದಿದ್ರೆ ಎಲ್ಲ ಚೆನ್ನಾಗಾಗತ್ತೆ. ಓ ಅಮ್ಮ, ಅದಕ್ಕೂ ಎಕ್ಸಾಮ್ಗೂ ಯಾವ ಸಂಬಂಧನೂ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಕ್ವೆಶ್ಚನ್ಸ್ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅದೇನ್ ಇಷ್ಟ ಬೇಗ ಬಂದ್ಬಿಟ್ರಿ? ಒಬ್ರೇ ಬಂದ್ರ? ಭಾವ ಬಂದಿಲ್ವಾ? ಇಲ್ಲ ನಮ್ರತ, ಅಣ್ಣಂಗೆ ಮೀಟಿಂಗ್ ಇತ್ತು, ಅವನು ಅದ್ರಲ್ಲಿದ್ದಾನೆ. ನನ್ ಕೆಲ್ಸ ಬೇಗ ಮುಗೀತಲ್ಲ, ಅದಕ್ಕೆ ಬಂದೆ. ಅಮ್ಮ, ಒಂದ್ ಗ್ಲಾಸ್ ನೀರ್ ಕೊಡ್ತೀರಾ? ಇರು, 1 ನಿಮಿಷ ತಂದ್ಬಿಡ್ತೀನಿ. ಶಾಂಭವಿಯವರೇ, ನೀವು ಕೂತ್ಕೊಳ್ಳಿ, ನಮ್ಮ ಅಮ್ಮ ನೀರು ತಂದು ಕೊಡ್ತಾಳೆ. ಇರ್ಲಿ ಬಿಡಿಮಾ, ಪಾಪ ಬಿಸ್ಲಲ್ಲಿ ಬಂದಿದ್ದಾಳೆ, ಸುಸ್ತಾಗಿದ್ದಾಳೆ, ನಾನ್ ತಗೊಂಡ್ ಬರ್ತೀನಿ. ಅಯ್ಯೋ, ನೀವು ಸುಮ್ನಿರಿ, ಅವಳು ತಂದು ಕೊಡ್ತಾಳೆ. ಅಮ್ಮು, ಹೋಗಿ ನೀರು ತಗೊಂಬಮ್ಮ, ಹೋಗು. ಥ್ಯಾಂಕ್ ಯು. ಮತ್ತೆ ನಮ್ರತ, ಇವತ್ತು ಎಕ್ಸಾಮ್ ಇತ್ತಲ್ಲ, ಹೇಗಾಯ್ತು? ಪರವಾಗಿಲ್ಲ, ನಂಗೆ ಗೊತ್ತಿದಷ್ಟು ಬರ್ದ್ ಬಂದಿದ್ದೀನಿ. ಏನಾಗತ್ತೋ ನೋಡ್ಬೇಕು. ಓ, ಪಾಸ್ ಆಗುವಷ್ಟು ಅಷ್ಟೇನಾ? ಹೌದು, ಮತ್ತೆ ಅಷ್ಟ್ ಬಂದ್ರೆ ಸಾಕು ನನ್ಗೆ. ಮಾರ್ಕ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ ನಾನು. ನೈಸ್ ನೈಸ್. ಮತ್ತೆ ನೀವ್ ಹೇಗೆ, ಯಾವಾಗ್ಲೂ ಟಾಪರ್ ಆಗಕ್ ಟ್ರೈ ಮಾಡ್ತಿದ್ರಾ? ನೋನೋ, ಟಾಪರ್ ಅಂತ ಏನಿಲ್ಲ, ಅಣ್ಣ ಬೈದಿರೋಷ್ಟು ಮಾರ್ಕ್ಸ್ ಬಂದಿದ್ರೆ ಸಾಕಾಗ್ತಿತ್ತು. ಹಾಗಾದ್ರೆ ನೀವು ನನ್ ತರಾನೆ ಅಂತ ಹೇಳಿ. ಅಯ್ಯೋ, ನಿನ್ ತರ ಅಲ್ಲಮ್ಮ, ನಿನ್ನಷ್ಟು ಮಾರ್ಕ್ಸ್ ಬಗ್ಗೆ ಅಸೆಡೆ ನನ್ಗೆ ಇರ್ಲಿಲ್ಲ. ಚೆನ್ನಾಗಿ ಮಾರ್ಕ್ಸ್ ಕೊಟ್ರೆ ಬೇಡ ಅಂತಾನೂ ಅಂತಿರ್ಲಿಲ್ಲ.
ಇಲ್ಲಿ ನೋಡಿ, ನೀವು ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಟ್ ಸ್ಕ್ವೇರ್ ಮಾಡಿದ್ರ. ಆಕ್ಚುಲಿ ಅದು ತಪ್ಪು. ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. ಓಕೆ, ಕಾಟ್ ಸ್ಕ್ವೇರ್ ಅಲ್ಲ. ಅಯ್ಯೋ ಹೌದಲ್ವಾ, ಆಕ್ಚುಲಿ ನನಗೆ ಈ ಕಾಸ್ ಸ್ಕ್ವೇರ್ ತೀಟಾ ಕಾಟ್ ಸ್ಕ್ವೇರ್ ತೀಟಾ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಕಾಟ್ ಇದ್ ಕಡೆ ಕಾಸ್ ಹಾಕ್ಬಿಡ್ತೀನಿ, ಕಾಸ್ ಇದ್ ಕಡೆ ಕಾಟ್ ಹಾಕ್ಬಿಡ್ತೀನಿ. ನಾನು ಆಗ್ಲೇ ಹೇಳಿಲ್ವಾ, ಮ್ಯಾಥ್ಸ್ನಲ್ಲಿ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗ್ಬೇಕು. ಆದರೆ ಆರ್ಟ್ಸ್ನಲ್ಲಿ ಹಾಗಲ್ಲ, ಒಂದು ವಿಷಯಕ್ಕೆ 100 ಡೆಫಿನೇಷನ್ಸ್ ಇರುತ್ತೆ. ಇಲ್ಲಿ 1 ಈಸ್ ಆಲ್ವೇಸ್ ಈಕ್ವಲ್ ಟು 1. ಜಸ್ಟ್ 1 ಮಿಸ್ಟೇಕ್ನಿಂದ ಇಡೀ ಲೆಕ್ಕನೇ ತಪ್ಪಾಗೋಗುತ್ತೆ. ಮ್ಯಾಥ್ಸ್ ಕೂಡ ಚೆಸ್ ತರನೇ ರೀ, ಪ್ರತಿ ಸ್ಟೆಪ್ನಲ್ಲೂ ಕಾನ್ಶಿಯಸ್ ಆಗಿರ್ಬೇಕು. 1 ಸ್ಟೆಪ್ ಮಿಸ್ಟೇಕ್ ಆದ್ರೂ ಸೋಲೋದ್ ಗ್ಯಾರಂಟಿ. ಸರಿ ರೀ, ಇವತ್ತಿಗೆ ಸಾಕು. ನಾಳೆ ಮತ್ತೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ, ಓಕೆನಾ? ಸರಿ ಪ್ರತೀಕ್. ಆಕ್ಚುಲಿ ಪ್ರತೀಕ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರಿ ಇವತ್ತು. ಎಷ್ಟೊಂದು ಸಿಂಪಲ್ ವಿಷಯಗಳು ಗೊತ್ತೇ ಇರ್ಲಿಲ್ಲ, ಎಷ್ಟು ನೀಟಾಗಿ ಅರ್ಥ ಮಾಡಿಸಿದ್ರಿ ಗೊತ್ತಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯಾಥ್ಸ್ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ ವಿಚಾರ ಅಂತ ಹೇಳಿದ್ರಲ್ಲ, ರಿಯಲಿ ಗ್ರೇಟ್. ತುಂಬಾ ಟ್ಯಾಲೆಂಟೆಡ್ ನೀವು. ಹೌದಾ? ಹಾಗಂತ ಐ ಲವ್ ಯು ಅಂತ ಹೇಳ್ಬಿಟ್ಟಿರ, ಮತ್ತೆ ಅದು ಹೃದಯಕ್ಕೆ ಸಂಬಂಧಪಟ್ಟಿರೋ ವಿಷಯ. ಓ, ಇದೇನಮ್ಮ ಮೀರಾ, ಇಷ್ಟು ಬೇಗ ಬಂದ್ಬಿಟ್ಟೆ? ಎಕ್ಸಾಮ್ ಬೇರೆ ಹತ್ರ ಬಂತು ಅಂತೀಯ, ಓದ್ಕೊಳ್ಳೋದಿರುತ್ತೆ. ಸ್ವಲ್ಪ ಲೇಟಾಗಿ ಬಂದ್ರು ನಡೀತಿತ್ತಲ್ಲಮ್ಮ. ಅಯ್ಯೋ ಅಂಕಲ್, ಇವತ್ ತುಂಬಾ ಕೆಲ್ಸ ಇದೆ, ಬೇಗ ಬಾ ಅಂತ ಆಂಟಿ ಕಾಲ್ ಮಾಡಿ ಕರೆದ್ರು, ಅದಕ್ಕೆ ಬಂದೆ. ಅದ್ ಸರಿ, ಆಂಟಿ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋಗಿದಾರೆ? ಓ, ಅವಳು ಹೇಳಿದ್ಲಾ? ಸರಿ ಸರಿ, ಅವಳು ಮಾರ್ಕೆಟಿಗೆ ಹೋಗಿದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ಹೋಗಿ ತುಂಬಾ ಹೊತ್ತಾಯ್ತು. ಸರಿ ಅಂಕಲ್, ನಾನು ಹೋಗಿ ಕೆಲಸ ಶುರು ಮಾಡ್ತೀನಿ. ಹೂನಮ್ಮ, ನೋಡು, ನೀನಾಗ್ಲೇ ಬಂದು ತಿಂಗಳಾಗ್ತಾ ಬಂತು, ನಿನ್ ಸಾಲನೂ ತೀರ್ತಾ ಬಂತು. ಹೌದಾ? ಆದ್ರೆ ಇನ್ನು ತಿಂಗಳೇ ಮುಗ್ದಿಲ್ವಲ್ಲ ಅಂಕಲ್. ತಿಂಗಳು ಮುಗ್ದಾಗ್ಲೇ ಸಾಲ ಮುಗ್ದಾಗೆ ಅಲ್ವಾ? ಅದೇನಮ್ಮ, ಇನ್ನೇನ್ ಮುಗ್ದೋಗ್ಬಿಡತ್ತೆ, ಗೊತ್ತಾಗದಂಗ್ ದಿನಾನೂ ಕಳೆದೋಗ್ಬಿಡತ್ತೆ. ಆಗ ನೀನು ಆರಾಮಾಗಿ ಓದ್ಕೋಬಹುದು. ಇಲ್ಲಿನ ಕೆಲ್ಸದ ರಗಳೇನೂ ಇರಲ್ಲ. ಛೇ, ಇಲ್ಲಿನ ಕೆಲ್ಸ ನನ್ಗೆ ಯಾವತ್ತೂ ರಗಳೆ ಆಗಿಲ್ಲ ಅಂಕಲ್. ಖುಷಿಯಿಂದಾನೇ ಮಾಡ್ತಿದ್ದೀನಿ. ನೀನ್ ಬಿಡಮ್ಮ, ನೀ ಇರೋ ಕಡೆ ಎಲ್ಲ ಖುಷಿ ತರ್ತೀಯ. ಹಲೋ, ಹೇಳ. ಹಲೋ ಮೀರಾ, ಪ್ರತೀಕ್ ಸಿಕ್ಕಿದ್ನಾ? ಹೇಗಾಯ್ತು ಟ್ಯೂಷನ್ ಕ್ಲಾಸ್? ಟ್ಯೂಷನ್ ಕ್ಲಾಸ್ ಹೋಗಿ ಇರಿಟೇಷನ್ ಕ್ಲಾಸ್ ಆಯ್ತು. ಇರಿಟೇಷನ್ ಕ್ಲಾಸಾ? ಏನಾಯ್ತೆ ಮೀರಾ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮತ್ತಿನ್ ಹೇಗೆ ಮಾತಾಡ್ತಾರೆ? ಸ್ವಲ್ಪ ಸದ್ರ ಕೊಟ್ರೆ ಏನೇನೋ ಮಾತಾಡ್ತಾನೆ ಮನುಷ್ಯ. ನಿಮ್ಗೂ ಗೊತ್ತು, ಹಾಗೆಲ್ಲ ಮಾತಾಡಿದ್ರೆ ನನ್ಗೂ ಇಷ್ಟ ಆಗಲ್ಲ ಅಂತ. ಏನೋ ಟಾಪರ್ ಅಂತ ಸ್ವಲ್ಪ ಹೆಲ್ಪ್ ಕೇಳಿದ್ರೆ ಏನೇನೋ ಇರಿಟೇಟಿಂಗ್ ಆಗೋ ಹಾಗೆ ಮಾತಾಡದ. ಹೌದಾ? ಹಾಗ್ ಮಾತಾಡದ್ನಾ ಪ್ರತೀಕ್? ಹೌದು ಕಣೆ, ಇನ್ನು ಒಂದೇ ದಿನ ಅಷ್ಟೇ ಮೀಟ್ ಆಗಿರೋದು, ಅಷ್ಟು ಬೇಗ ಅಷ್ಟು ಸದ್ರ ತಗೊಂಡ್ ಮಾತಾಡ್ತಾರ. ಹೆಣ್ಣು ಹುಡುಗಿ ಜೊತೆ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಆಗಲ್ಲಮ್ಮ, ಅಂತವ್ರ ಹತ್ರ ಹೆಲ್ಪ್ ತಗೊಳ್ಳೋದು ನನಗಂತೂ ಆಗಲ್ಲ. ಈ ಸರ್ತಿ ಮ್ಯಾಥ್ಸ್ ಅಲ್ಲಿ ಕಮ್ಮಿ ಬಂದ್ರೂ ನನಗ್ ಚಿಂತೆ ಇಲ್ಲ, ಆದ್ರ ಇರಿಟೇಷನ್ ಟ್ಯೂಷನ್ ಮಾತ್ರ ನನಗ್ ಬೇಡವೇ ಬೇಡ. ಅಯ್ಯೋ, ಅವನ್ ಸ್ವಲ್ಪ ಹಾಗೆ ಕಣೆ, ತಮಾಷೆ ಮಾಡಕ್ ಹೋಗಿ ಎಡ್ವಟ್ ಮಾಡ್ತಾನೆ. ನೀನ್ ಅವನ್ ಮಾತನ್ ಮನ್ಸಿಗೆ ಹಚ್ಕೋಬೇಡ. ಅವ್ನ್ ಮಾಡಿದ ಇರಿಟೇಷನ್ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಅವನು ಬೇಡ, ಅವ್ನ್ ಟ್ಯೂಷನ್ ಕ್ಲಾಸು ಬೇಡ. ಅಯ್ಯೋ ಮೀರಾ, ಸರಿ ಬಿಡು, ನಾನು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ, ನೀನ್ ಮೊದ್ಲು ಕೂಲ್ ಆಗು. ಸರಿ. ಇದೇನಮ್ಮ ಹಲ್ಯ, ಇನ್ನೂ ನಿದ್ದೆ ಬಂದಿಲ್ವಾ? ಇಲ್ಲ ಚಿಕ್ಕಪ್ಪ, ಇವ್ರಿನ್ನೂ ಬಂದಿಲ್ಲ. ನೀವೇನು
ಹೊಸ ರೂಮ್ ಸಿಕ್ಕಿದ್ರು ಇನ್ನೂ ಮಲ್ಕೊಂಡಿಲ್ವಾ? ಇನ್ನೂ ನಿದ್ದೆ ಬಂದಿಲ್ಲಮ್ಮ. ಹೀಗೆ ಒಂದು ರೌಂಡ್ ಆಚೆಗಡೆ ಹೋಗಿ ವಾಕ್ ಮಾಡ್ಕೊಂಡು ಬಂದೆ. ಅದ್ ಸರಿ, ಇದೇನಮ್ಮ ಇಷ್ಟೊತ್ತಾದ್ರೂ ಇನ್ನೂ ಪೆನ್ನು ಪೇಪರ್ ಹಿಡ್ಕೊಂಡು ಏನೋ ಬರಿತಾ ಕೂತಿದ್ಯಾ? ಲೆಕ್ಕ ಚಿಕ್ಕಪ್ಪ. ಎಕ್ಸಾಮ್ ಇರೋದು ಮೀರಂಗ್ ತಾನೆ, ಆದ್ರೆ ನೀನೇನು ಕೂಡಿ ಕಳಿಯೋ ಲೆಕ್ಕ ಮಾಡ್ಕೊಂಡು ಕೂತಿದ್ಯಾ? ಇದು ಕೂಡೋ ಕಳಿಯೋ ಲೆಕ್ಕ ಅಲ್ಲ ಬಿಡಿ ಚಿಕ್ಕಪ್ಪ, ಇದು ಒಂಥರ ಕಳಿಸೋ ಲೆಕ್ಕ. ಕಳ್ಸೋ ಲೆಕ್ಕನ? ಏನ್ ಕಳ್ಸೋ ಲೆಕ್ಕನಮ್ಮ? ಯಾರನ್ನ ಕಳಿಸ್ಬೇಕು? ಕಳ್ಸೋರ್ನೆಲ್ಲ ಕಳ್ಸಾಯ್ತಲ್ಲ, ಮತ್ತಾರನ್ನ ಕಳ್ಸೋದಿದೆ? ಕಳ್ಸಿರೋರ್ನ ಮತ್ತಷ್ಟು ದೂರ ಕಳಿಸ್ಬೇಕು ಚಿಕ್ಕಪ್ಪ. ಯಾಕಂದ್ರೆ ಸಾಕೇತವ್ರು ಮೇಲ್ಗಡೆ ಒಂದ್ ರೂಮ್ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಷ್ಟ್ರೊಳಗೆ ಮೀರಂಗೆ ಒಂದ್ ಎಕ್ಸಾಮ್ ಕೊಡೋಣ ಅಂತಿದ್ದೀನಿ. ಅದಕ್ಕೆ ಈ ಲೆಕ್ಕಾಚಾರ ಎಲ್ಲ. ಎಕ್ಸಾಮು, ಲೆಕ್ಕಾಚಾರ ಏನೇನೋ ಹೇಳ್ತಿದ್ಯಲ್ಲಮ್ಮ, ನನಗಂತೂ ಪೂರ್ತಿ ಅರ್ಥ ಆಗ್ತಾ ಇಲ್ಲ. ಚಿಕ್ಕಪ್ಪ, ಇದ್ ಒಂದ್ ಲೆಕ್ಕ ಆಗ್ಲಿ, ಆಮೇಲೆ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ.